ಕಬ್ಬನ್ ಪಾರ್ಕ್ಗೆ ಹೋಗಿದ ತಕ್ಷಣ ಇಂಥ ದೃಶ್ಯ ಕಾಣಿಸುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕಬ್ಬನ್ ಪಾರ್ಕ್ ಅಲ್ಲಿ ಈ ತರ ಎಲ್ಲ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ಹಾಯ್, ಎಲ್ಲಾ ಕರ್ನಾಟಕ ಜನತೆಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಹಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್. ಇವತ್ ನಾವು ಬ್ಯಾಂಗ್ಳೂರಲ್ಲಿರೋ ಬ್ಯೂಟಿಫುಲ್ ಪ್ಲೇಸಸ್ ಆದ ಕಬ್ಬನ್ ಪಾರ್ಕ್ ಮತ್ತೆ ಬಾಲ್ ಭವನ್ಗೆ ಹೋಗ್ತಿದೀವಿ. ನಮ್ ಜರ್ನಿ ವೈಟ್ ಫೀಲ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ನಮ್ ಜೊತೆ ಒಂದು ಫನ್ ಮತ್ತೆ ರಿಲ್ಯಾಕ್ಸಿಂಗ್ ಟ್ರಿಪ್ಗೆ. ಈಗ ನಾವು ವೈಟ್ ಫೀಲ್ಡ್ ಇಂದ ಬಸ್ಸಲ್ಲಿ ಹೋಗ್ಬೇಕು. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ನಮ್ ಹುಡುಗರೆಲ್ಲ ಪಳ ಅಂತ ಒಳಿತಿದಾವೆ. ಇಲ್ಲಿಂದ ಡೈರೆಕ್ಟ್ ಕಾರ್ಪೊರೇಷನ್ಗೆ ಹೋಗಿ ಇಳ್ಕೊಬೇಕು. ಟೈಮಿಂಗ್ಸ್ ನೋಡೋದಾದ್ರೆ 45 to 60 ಮಿನಿಟ್ಸ್ ಆಗುತ್ತೆ. ಡಿಸ್ಟೆನ್ಸ್ ನೋಡೋದಾದ್ರೆ 18 to 20 ಕಿಲೋಮೀಟರ್ಸ್ ಇದೆ. ಬಸ್ ಬಂತು, ಕೂತ್ಕೊಂಡ್ವಿ. ನಾವು ಟೋಟಲ್ 8 ಜನ ಹೋಗ್ತಿರೋದು. ಕಾರ್ಪೊರೇಷನ್ ಅಲ್ಲಿ ಇಳಿದ್ಮೇಲೆ 5 to 10 ಮಿನಿಟ್ಸ್ ವಾಕ್ ಮಾಡಿದ್ರೆ ಪಾರ್ಕ್ ಹತ್ರ ರೀಚ್ ಆಗ್ತೀವಿ. ನೋಡಿ, ಇದೇ ಎಂಟ್ರೆನ್ಸ್. ಹೋಗ್ತಿರುವಾಗ ಕ್ರೋಚಟ್ ಫ್ಲವರ್ಸ್ ಬೊಕ್ಕೆ ಮಾಡಿದ್ರು. ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ಅದನ್ನ ನೋಡ್ಕೊಂಡು ಕಬ್ಬನ್ ಪಾರ್ಕ್ಗೆ ಎಂಟ್ರಿ ಆದ್ವಿ. ನಾವು ಹೋಗಿದ್ದು ಸಂಡೇ, ತುಂಬಾ ಜನ ಇದ್ರು. ಕಬ್ಬನ್ ಪಾರ್ಕ್ಗೆ ಹೋಗಿದ ತಕ್ಷಣ ಇಂಥ ದೃಶ್ಯ ಕಾಣಿಸುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇದ್ಯಾವುದೋ ಹೊಸ ಪ್ರತಿಭೆ. ಆ ಅಂಕಲ್ಗೆ 45ರಿಂದ 50 ವಯಸ್ಸಾಗಿರ್ಬೋದು. ಆದ್ರೂ ಈಗ್ಲೂ ಎಷ್ಟೊಂದ್ ಚೆನ್ನಾಗಿ ಯೋಗ ಮಾಡ್ತಿದ್ದಾರೆ. ಎಷ್ಟೊತ್ ನೋಡಿದ್ರು ಹಂಗೆ ಅವ್ರೆ. ನಮ್ ಕೈಯಲ್ಲಿ ಇದೆಲ್ಲ ಸಾಧ್ಯನೇ ಇಲ್ಲ ಬಿಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇಲ್ಲಿನ ಮರಗಳು ಸುಮಾರು ವರ್ಷಗಳಿಂದ ಇದಾವೆ. ನೋಡಕ್ಕೆ ಎತ್ತರವಾಗಿ ಅಗಲವಾಗಿ ಇದಾವೆ. ಹಂಗೆ ನೋಡ್ಕೊಂಡು ಮುಂದೆ ಹೋದ್ವಿ. ಸೆಂಟ್ರಲ್ಲಿ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಇತ್ತು. ಅದ್ರ ಮುಂದೆ ಹೂವಿನ ಗಿಡಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಲೈಬ್ರರಿಗೆ ಹೋಗೋ ಮುಖಗಳಂತೂ ನಮ್ದಲ್ಲ ಬಿಡಿ. ನಾವೇನೇ ಇದ್ರೂ ಹೊರಗಡೆಯಿಂದ ನೋಡೋದಷ್ಟೇ. ಏನಂತೀರಾ? ನಾವು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಬಿಸಿಲಲ್ಲಿ ನಡ್ಕೊಂಡ್ ಬರಕ್ಕೆ ಕಷ್ಟ ಅನ್ಸ್ತಾ ಇತ್ತು. ಅಂತೂ ಬಾಲ್ ಭವನ್ ಹತ್ರ ರೀಚ್ ಆದ್ವಿ. ಇಲ್ಲಿ ಟಿಕೆಟ್ ಪ್ರೈಸ್ ಅಡಲ್ಟ್ಸ್ಗೆ 20 ರುಪೀಸ್, ಚಿಲ್ಡ್ರನ್ಸ್ಗೆ ಫ್ರೀ. ಆದ್ರೆ ಬಿಲೋ 10 ಇಯರ್ಸ್ ಇರೋರ್ಗೆ ಮಾತ್ರ ಫ್ರೀ. ಈ ಟಿಕೆಟ್ ಅಲ್ಲಿ ಯಾವ್ಯಾವ ಆಕ್ಟಿವಿಟೀಸ್ ಇರುತ್ತೆ ಅಂದ್ರೆ ಬೋಟಿಂಗ್ ಅಂಡ್ ಟ್ರೈನ್ ರೌಂಡಿಂಗ್. ಒಳಗೆ ಹೋದ್ವಿ. ಡೈರೆಕ್ಟ್ ಬೋಟಿಂಗ್ಗೆ ಹೋಗೋಣ ಅಂತ ಹೋಗ್ತಿರುವಾಗ ಇದು ಕಾಣಿಸ್ಕೊಳ್ತು. ಗ್ರೈಂಡಾಮೃಗ ಜೊತೆ ನವಿಲು. ಏನೋ ಒಂದ್ ಸ್ವಲ್ಪ ವಿಯರ್ಡ್ ಆಗಿತ್ತು. ಹಂಗೆ ಮುಂದೆ ಹೋಗಿ ರೈಟ್ಗೆ ಹೋದ್ರೆ ಬೋಟಿಂಗ್ಗೆ ದಾರಿ ಅಂತ ಬೋರ್ಡ್ ಹಾಕಿದ್ರು. ಅದನ್ನ ನೋಡ್ಕೊಂಡು ಹೋದ್ವಿ. ಹೋಗ್ತಿರುವಾಗ ನಮ್ ಕಣ್ಗೆ ಕಾಣಿಸ್ತು ಬೋಟಿಂಗ್. ನಾವು ಹೋಗ್ಬೇಕು ಅಂತ ಕ್ಯೂ ಅಲ್ಲಿ ನಿಂತು ವೆಯ್ಟ್ ಮಾಡಿ ಮುಂದೆ ಹೋದ್ವಿ. ಎಂಟ್ರಿಯಲ್ಲೇ ಡೈನೋಸರ್ ಕಾಣಿಸ್ಬಿಡ್ತು. ನಮ್ ಹುಡುಗರಿಗೆ ಒಂದ್ ಸ್ವಲ್ಪ ಭಯ ಇಡ್ಸೋಣ ಅಂತ ನಿಜವಾದ ಡೈನೋಸರ್ ಕಂಡ್ರೋ ಅಂತ ಓಡ್ಬಿಟ್ಟೆ. ಬರೀ ಇಂಥದೆಯಾ? ಅವ್ರು ನೋಡಿದ್ರೆ ನನ್ಗೆ ಚಮಕ್ ಕೊಡೋದಾ? ಅದು ಪ್ಲಾಸ್ಟಿಕ್ ಅಕ್ಕ, ರಿಯಲ್ ಅಲ್ಲ ಅಂತ ಕೌಂಟ್ರ್ ಕೊಟ್ಬಿಟ್ರು. ಈ ಮಕ್ಳು ಬುದ್ಧಿವಂತರು ಅಂತ ಅನ್ಕೊಂಡು ಮುಂದೆ ಹೋದೆ. ಹಂಗೂ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೋರಿಸಿ ಬೋಟಿಂಗ್ ಸ್ಟಾರ್ಟ್ ಆದ್ವಿ. ಒಬ್ಬೊಬ್ರೆ ಹತ್ತಾ ಇದ್ರು. ನಾವೆಲ್ಲರೂ ಒಂದೇ ಹತ್ರ ಕೂರೋಣ ಅಂತ ನಿಧಾನಕ್ಕೆ ಲಾಸ್ಟ್ ಅಲ್ಲಿ ಕೂತ್ಕೊಂಡ್ವಿ. ಹೋಗ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಸ್ವಲ್ಪ ನೀರ್ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು. ಇಟ್ಸ್ ಓಕೆ. ಬೋಟಿಂಗ್ 2 ರೌಂಡ್ ಕರ್ಕೊಂಡು ಹೋದ್ರು ನಿಧಾನಕ್ಕೆ. ನಮ್ಮ ಹುಡುಗರು ಗಲೀಜ್ ನೀರಲ್ಲಿ ಕೈ ಇಡ್ಬೇಡ್ರಿ ಅಂತ ಹೇಳಿದ್ರು ಇಡ್ತಾನೇ ಇದ್ರು. ಹಂಗೆ 2 ರೌಂಡ್ ಎಂಜಾಯ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ನಾವು ಬರೋ ಅಷ್ಟರೊಳಗಡೆ ನಮ್ಮ ಮುಂದೆ ಒಂದು ಪುಟಾಣಿ ರೈಲ್ ಪಾಸ್ ಆಗ್ತಾ ಇತ್ತು. ನೋಡಕ್ಕೆ ಒಂಥರ ಚಂದ ಇತ್ತು. ನಮ್ಮ ಹುಡುಗರು ಅಲ್ಲಿರೋ ಜನಗಳಿಗೆ ಆಯ್ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ಮುಂದೆ ಅಡಲ್ಟ್ಸ್ ಟ್ರೈನ್ಗೆ ಹೋಗ್ಬೇಕು ಅಂತ ಹೇಳಿ ಮುಂದೆ ನಡ್ಕೊಂಡು ಹೋದ್ವಿ. ಅಂತೂ ಟ್ರೈನ್ದು ಲೊಕೇಶನ್ ಸಿಕ್ಬಿಡ್ತು. ಆ ಟ್ರೈನ್ ಬರ್ತಾ ಇದ್ದಂಗೆ ಎಲ್ಲರೂ ಸೀಟುಗಳಿಗೋಸ್ಕರ ಕಿತ್ತಾಡ್ತಾ ಇದ್ರು. KSRTC ಬಸ್ ತರ. ನಾವೆಂಗೋ ಸೀಟ್ ಇಟ್ಕೋಬಿಟ್ವಿ. ನಮ್ಮ ಅಕ್ಕ ನೋಡಿದ್ರೆ ಅಲ್ಲೇ ಇದ್ದೋದ್ರು ಸೀಟ್ ಇಲ್ದೆ. ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಮತ್ತೆ ಟ್ರೈನ್ ಮೂವ್ ಆಗ್ತಾ ಇದೆ ಈಗ. ಇದು ನಮ್ಮನ್ನ ಬಾಲ್ ಭವನ್ ಫುಲ್ 1 ರೌಂಡ್ ಕರ್ಕೊಂಡೋಗಿ ಬರುತ್ತೆ. ಸೂಪರ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ವಿಡಿಯೋ ಹಾಕ್ತೀನಿ, ನೀವೇ ಹೋಗಿ ನೋಡ್ಕೊಂಬನ್ನಿ.
ಟ್ರೈನ್ ಜರ್ನಿ ಮುಗೀತು, ಈಗ ಇಳ್ಕೊಂಡು ಬಂದ್ವಿ. ಹೊರಗಡೆ ಬರ್ತಾ ಇದ್ದಂಗೆ ಇದ್ಯಾವುದೋ ಬ್ರೇಕ್ ಡ್ಯಾನ್ಸ್ ಅಂತೆ ಗುರು. ಇದನ್ನ ಆಡಬೇಕು ಅಂತ ನಮ್ಮೆಲ್ರಿಗೂ ಆಸೆ ಇತ್ತು, ಆಡೋಣ ಅಂತ ಹೋದ್ವಿ. ಇದಕ್ಕೆ ಸಪ್ರೇಟ್ ಚಾರ್ಜಸ್ ಅಂತೆ. ಒಬ್ರಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನೇನು ಮಾಡೋದು, ಟಿಕೆಟ್ ತಗೊಂಡು ಹೋಗಿ ಕುತ್ಕೊಂಡ್ವಿ. ಕುತ್ಕೊಂಡ್ಮೇಲೆ ಚೆನ್ನಾಗೇ ಇತ್ತು. ಸ್ವಲ್ಪ ಹೊತ್ತು ಹೋಗ್ತಾ ಇದ್ದಂಗೆ ತಿರ್ಗ್ಸ್ ಬಿಸಾಕ್ಬಿಡ್ತು. ನಮ್ಮತ್ತೆ ಅಂತೂ ಕೆಳಗಡೆ ಇಳಿದ್ಮೇಲೇನು ಕಣ್ಣೆಲ್ಲ ಸುತ್ತುತ್ತಾ ಇದೆ ಅಂತ ಹೇಳಿದ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಆಡಿದ್ಮೇಲೆ ಇನ್ನೊಂದ್ ಕಡೆ ಓಡಿದ್ವಿ. ನಮ್ ಹುಡುಗರು ಅದ್ಯಾವ್ದು ನೇಮ್ ಗೊತ್ತಿಲ್ಲದೆ ಇರೋ ಗೇಮ್ಗೆ ಕರ್ಕೊಂಡೋದ್ರು. ಡ್ರ್ಯಾಗನ್ ಜೋಕಾಲಿ ಅಂತ ಹೊಸದಾಗಿ ನಾವೇ ನಾಮಕರಣ ಮಾಡ್ತಾ ಇದ್ದೀವಿ. ಇದಂತೂ ಎಲ್ಲದಕ್ಕಿಂತ ಕ್ರೇಜಿ ಆಗಿತ್ತು ಗುರು. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಒಬ್ಬ ತಾತ ಕೈಗೊಂಬೆ ಆಟ ಆಡಿಸ್ತಾ ಇದ್ರು. ಇದನ್ನ ನೋಡ್ತಾ ಇದ್ರೆ ಮುಂಚೆ ನಮ್ಮ ಹಳ್ಳಿ ಸೈಡ್ ಈ ತರ ಎಲ್ಲ ಆಟ ಆಡಿಸ್ತಾ ಇದ್ರು. ಅದೆಲ್ಲ ಇವಾಗ ನೆನಪಾಗೋಯ್ತು. ಮುಗಿಸ್ಕೊಂಡು ನಂದಿನಿ ಪಾರ್ಲರ್ ಹತ್ರ ಹೋದ್ವಿ. ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇತ್ತು. ಅದಕ್ಕೆ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಇಸ್ಕೊಂಡು ತಿನ್ಕೊಂಡು ಮುಂದೆ ಹೋದ್ವಿ. ಎಲ್ಲ ಗೇಮ್ಸ್ ಆಡಿದ್ದು ಮುಗ್ದಿತ್ತು. ಪಿಜ್ಜಾ ಆರ್ಡರ್ ಮಾಡಿದ್ವಿ. 6 ಪಿಜ್ಜಾ ನಮಗೆ 420ಗೆ ಬಂತು. ಹೇಗೆ ಅಂದರೆ ಡಾಮಿನೋಸ್ ನ್ಯೂ ಯೂಸರ್ಸ್ಗೆ ಡಿಸ್ಕೌಂಟ್ ಸಿಗುತ್ತೆ. ಇದ್ರದ್ದು ಕೂಪನ್ ಬೇಕು ಅಂದರೆ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಮತ್ತೆ ಎಲ್ಲರೂ ಒಂದತ್ರ ಕೂತ್ಕೊಂಡು ತಿಂದು ಖಾಲಿ ಮಾಡಿದ್ವಿ. ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೆಮ್ಮದಿಯಿಂದ ಬಸ್ ಹತ್ತಿ ರಿಟರ್ನ್ ಬಂದ್ವಿ. ನೀವು ಚಿಕ್ಕ ಮಕ್ಕಳನ್ನ ಒನ್ ಡೇ ಟ್ರಿಪ್ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಬಾಲ್ ಭವನ್ಗೆ ಹೋದ್ರೆ ಒಂದು ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತಾನೆ ಹೇಳ್ಬೋದು. ನಮ್ಮ ಎಕ್ಸ್ಪೀರಿಯನ್ಸ್ ಬಾಲ್ ಭವನಲ್ಲಿ ಅಂತೂ ಸೂಪರ್ ಆಗಿತ್ತು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮತ್ತೆ, ಧನ್ಯವಾದಗಳು. ಅಷ್ಟೇ.